ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಸ್ಟ್ ಟಿಫಿನ್ ಆಯಿತಾ, ಸ್ವಲ್ಪ ದಾವಣದಲ್ಲಿ ಕೆಲಸ ಐತೆ, ಡೈಲಿ ದಾವಣಗೆ ಹೋಗ್ತೀನಿ. ಇವತ್ತು ಪರ್ಸನಲ್ ವರ್ಕ್ ಐತೆ, ಮಾರ್ಕೆಟ್ ಹೋಗಿದೆ, ಅದರ ಸಂಬಂಧ ಮಾರ್ಕೆಟ್ ಹೋಗ್ತಿದ್ದೀನಿ. ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋದು. ಇವಾಗ ಹೊಡೋ ಸಮಯ. ಇಷ್ಟೊತ್ತವರೆಗೂ ಮಳೆ ಆಗ್ತಾಯಿತ್ತು, ಇವಾಗ ಸ್ವಲ್ಪ ಬಿಸಿಲು ಬಿದ್ದಿದೆ. ಅದಕ್ಕೆ ರೋಡೆಲ್ಲ ಹಸಿ ಆಗಿದೆ. ನಾನು ಇವಾಗ ಆನ್ ದಿ ವೇ ಟು ಧಾರವಾಡ ಇದ್ದೇನೆ. ಮಾಮೂಲಿ ಧಾರವಾಡ ರೀಚ್ ಆಗೋದು 30 ಮಿನಿಟ್ಸ್ ಆಗಿದೆ. HDMC ಅವರು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿದ್ದಾರೆ. ಬಿಸಿಲು ಜಾಸ್ತಿ ಇಲ್ಲ, ಮಳೆನೂ ಇಲ್ಲ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಟೈಮ್ ಇವಾಗ 11:30 ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಆಫೀಸಿಗೆ, ಶಾಲೆಗೆ, ಕಾಲೇಜಿಗೆ ಹೋಗಿದ್ದಾರೆ. ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ, ಆರಾಮಾಗಿದೆ ರೋಡ್. ನಾವು ಇವಾಗ ಆನ್ ದಿ ವೇ ಟು ಲಕ್ನಹಳ್ಳಿ ಇಂಡಸ್ಟ್ರಿಯಲ್ ಹೋಗ್ತಿದ್ದೇವೆ. ಅಲ್ಲಿ ಕೆಲವೊಂದು ಐಟಮ್ಸ್ ಅಂತಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಇದೆ, ಕಂಪ್ನಿ ಇದೆ. ಅಲ್ಲಿ ಸ್ವಲ್ಪ ಕೆಲವೊಂದು ಪ್ರಾಡಕ್ಟ್ ತೊಗೊಂಡೆ ಧಾರವಾಡ ಹೋಗೋಣಂತೆ. ಆಲ್ಮೋಸ್ಟ್ ಇಲ್ಲಿ ಕಟ್ಟಿಗೆ ಮಿಲ್ ಜಾಸ್ತಿ ಇವಾಗ. ನಂದಿನಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಇದೆ ನೋಡಿ. ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಬಂದಿದ್ದೇವೆ. ಇದಕ್ಕೆ ನಾವು ಪ್ರಾಡಕ್ಟ್ ತೊಗೋಬೇಕಾ ಅಂದ್ರೆ ಎಕ್ಸಾಕ್ಟ್ಲಾಗಿ ಇಲ್ಲೇ ಬರ್ಬೇಕಂತ ಅಂದ್ಕೊಂಡಿರಲ್ಲ, ಜಸ್ಟ್ ಕ್ಯಾಶುವಲಾಗಿ ಬಂದಿದ್ದೆ. ಚೆನ್ನಾಗಿದೆ ಅಂತ ಗೊತ್ತಾಯ್ತು, ಇಲ್ಲಿ ತೊಗೊಂಡೆ ಹಂಗೆ ದಾಡ್ಕೋಣ. ದಾಟದಲ್ಲಿ ಸ್ವಲ್ಪ ಕೆಲಸ ಇದೆ, ಎಲ್ಲ ತೊಗೊಂಡಾಯ್ತಾ. ಸೊ ನಾನು ನೋಡ್ತಿದ್ದೀನಿ. ನಾನು ಇವಾಗ ನಿಯರ್ ಟು ಗೋಲ್ನಕ್ ಹತ್ತಿದ್ದೇನೆ. ಮಳೆ ಸ್ಟಾರ್ಟ್ ಆಯ್ತು ಸಣ್ಣಗೆ. ನಾವು ನಿಯರ್ ಟು ಇವಾಗ ಟೋಲ್ನಾಕ್ ಹತ್ತಿದ್ದೇವೆ. ಕಲಾಬು ಮಾತ್ರ ಹೆವಿ ಟ್ರಾಫಿಕ್ ಇದೆ ಮಾತ್ರ ಇವತ್ತು. ಇವತ್ತು ಧಾರವಾಡದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಯಾಕೆ ಗೊತ್ತಿಲ್ಲ. ಜಸ್ಟ್ ನಾವು ವಾಕಲ್ಲ ಒಂದು ರೀಚ್ ಆದ್ವಿ. ಯಾಕೆ ಇವತ್ತು ಮತ್ತೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಆಲ್ಮೋಸ್ಟ್ ಇರಂಗಿಲ್ಲ. ಆಲ್ಮೋಸ್ಟ್ ಎಲ್ಲ ಶಾಲೆ ಬಿಟ್ಟಿದೆ ಶನಿವಾರಲ್ಲಿ. ಇವತ್ತು ಎಲ್ಲ ಹುಡುಗರು ಮನೆಗೆ ಹೊರಟಿದ್ದಾರೆ ನೋಡಿ.
CBTಯಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೆದಿತ್ತು, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು. ತುಂಬ ವರ್ಕ್ ನಡೆದಿದೆ. ಜಸ್ಟ್ ನಾವು ಇವಾಗ ಧಾರವಾಡ CBT ಬಂದ್ವಿ. ಸ್ವಲ್ಪ ಕೆಲಸ ಇತ್ತು, ಬ್ಯಾಗ್ಸ್ ತೊಗೋಬೇಕಿತ್ತು, ಪ್ಲಾಸ್ಟಿಕ್ ಕವರ್ಸ್. ಹೊರಡೋಣ ಇವಾಗ. ಕ್ಯಾರಿ ಬ್ಯಾಗ್ಸ್ ಎಲ್ಲ ತೊಗೊಂಡಾಯ್ತು. ಇವಾಗ ನಾವು ಫ್ರೂಟ್ ಮಾರ್ಕೆಟಿಗೆ ಹೊರಟಿದ್ದೇವೆ. ಫ್ರೂಟ್ ಮಾರ್ಕೆಟಲ್ಲಿ ಫ್ರೂಟ್ ತೊಗೋಣ. ಅಣ್ಣ ಆ್ಯಪಲ್ ಹೆಂಗೆ? ಇದು 200 ರೂಪಾಯಿನಾ? ಇವತ್ತು ಸ್ವಲ್ಪ ಮಾರ್ಕೆಟ್ ಖಾಲಿ ಇದೆ. ಇಲ್ಲ ಸಂತೆ ಇತ್ತಂದ್ರೆ ಖಾಲಿಡಾಗಿ ಜಾಗ ಇರೋಂಗಿಲ್ಲ, ಅಷ್ಟು ಕೊಂದೇ ಇರ್ತೈತೆ. 10 ರೂಪಾಯಿ ಕಾಡು ಕೊತ್ತಂಬರಿ ನೋಡ್ರಿ, ಮಸ್ತ್ ಐತಿ. ಸೋರೆಕಾಯಿ ನೋಡ್ರಿ 20 ರೂಪಾಯಿಗೆ ಒಂದಿದೆ. 1 kg ಗಜ್ಜಿ 40 ರೂಪಾಯಿ ನೋಡ್ರಿ. ನೋಡ್ರಿ ಹೀರೆಕಾಯಿ, ಬೀನ್ಸ್, ಸೌತೆಕಾಯಿ ಮಸ್ತ್ ಅದ. ಆಲ್ಮೋಸ್ಟ್ ಆಲ್ ತರಕಾರಿ ಎಲ್ಲ ತೊಗೊಂಡೈತೆ. ನೀವು ನೋಡ್ತಿದ್ರಿ ಟಮಾಟಕಾಯಿ ಇದೆ, ಕೆಜಿಗೆ 60 ರೂಪಾಯಿ ನೋಡ್ರಿ. ಚೆನ್ನಾಗಿದೆ ಕಾಯಿ. ಆಲ್ಮೋಸ್ಟ್ ಆಲ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಡೈತೆ. ಮಾರ್ಕೆಟ್ ಒಳಗೆ ಹಣ್ಣು ಭಾಳ ಕೊಟ್ಟಿದ ನೋಡೋಣ ಇವಾಗ. ಹೆಂಗೆ ಬಾಳೆಹಣ್ಣು? ಇಲ್ಲಿ ನೋಡ್ರಿ 35 ರೂಪಾಯಿ ಡಜನ್ ಬಾಳೆಹಣ್ಣು ಇದೆ. ಫೈನಲಿ ಆ್ಯಪಲ್ ತೊಗೊಂಡೈತೆ, 190 ರೂಪಾಯಿ ಕೆಜಿ. ಚಲೋ ಐತೆ ರೇಟ್ ಮಾತ್ರ. ಫೈನಲ್ ಆಗಿ ಆ್ಯಪಲ್ ಎಲ್ಲ ತೊಗೊಂಡಾಯ್ತು. ಮಾರ್ಕೆಟೆಲ್ಲ ಮುಗಿಯುತ್ತೆ. ಇವಾಗ ಹೊಡ್ತಿದ್ದೇವೆ ನಾವು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ತೊಗೊಂಡಾಯ್ತು. ಸ್ವಲ್ಪ ಲೈಟಾಗಿ ಚಾಗಿ ಕುಡ್ಕೊಂಡು ಹೋಗೋಣ ಮನೆಗೆ. ಮಾರ್ಕೆಟೆಲ್ಲ ಸುತ್ತಿ ಸಾಕತ್ತೆ. ಇವಾಗ ಸ್ವಲ್ಪ ಹೋಟೆಲ್ ಒಳಗೆ ಉತ್ತಪ್ಪ ತಿನ್ಕೊಂಡು ಹೋಗೋಣ. ಟಿಫಿನ್ ಮಾಡೋಣ. ವಜ್ಜ ಕೈಯಲ್ಲಿ ಬ್ಯಾಗ್ ಭಾಳ ವಜ್ಜ ಬಿಟ್ಟೈತೆ, ಸಾಕಾಗ್ಬಿಟ್ಟೈತಿ. ಟಿಫಿನ್ ಮಾಡ್ಕೊಂಡು ಹೊಡೋಣ. ಉತ್ತಪ್ಪ ತಿಂದಾಯ್ತು, ಟೀ ಕುಡಿನ ಇವಾಗ. ಹೊಡೋಣ ಇವಾಗ. ಹೊಡೋ ಸಮಯ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಬರ್ತೈತೆ. ಕ್ಯಾಮ್ರಾ ಲೆನ್ಸ್ ಮೇಲೆಲ್ಲ ನೀರಿದೆ. ಧಾರವಾಡದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮಳೆ ಇದೆ. ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಐತೆ. ಮಳೆ ಬಂತು, ತೋರ್ಸ್ಕೊಂಡೇ ಬಿಟ್ಟು ಮರ ಫುಲ್. ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಐತಿ ಇವತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಲಕ್ನೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಸ್ವಲ್ಪ ಮಳೆ ಇಲ್ಲ, ಚಕ್ಕ ಬಿಸಿಲೈತೆ. ಧಾರವಾಡದಾಗ ಹ್ಯಾವಿ ಮಳೆ ಐತಿ. ಎಷ್ಟು ಡಿಫ್ರೆನ್ಸ್ ನೋಡ್ರಿ, ಜಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ. ನೋಡ್ರಿ ಇವಾಗ ನೇಟು ಮೆಡಿಕಲ್ ಕಾಲೇಜ್ ಹತ್ರ ಇದ್ದೇವೆ. ಇನ್ನೊಂದೇನು ಖುಷಿಪ್ಪ ಅಂದರೆ ಇಲ್ಲಿ ಮಳೆ ಇಲ್ಲ, ಅದೊಂದು ಖುಷಿ. ಮತ್ತು ಮಳೆ ಸ್ಟಾರ್ಟ್ ಆತ ನವಲೂರಿಂದ. ರಾಯಪುರ ಹತ್ರ ಇಷ್ಟು ಮಳೆ ಕಡಿಮೆ ಐತಿ ಇವಾಗ. ಲೈಟಾಗಿ ಬಿಸಿಲು ಬರತೈತೆ. ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲು, ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲು, ಹಿಂಗೆ ಕಂಟಿನ್ಯೂಸ್ ಬರ್ತಾನೆ ಇದೆ. ಯಪ್ಪ ಧಾರವಾಡದಿಂದ ನವಲೂರು ಬರೋದ್ರ ಸಾಕಾಗಿ ಹೋಗ್ತಿ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಮಳೆ. ಯಾವತ್ತೂ ಇಷ್ಟು ಮಳೆ ನೋಡಿರಲಿಲ್ಲ ನಾನು. ಮಳೆ ಒಳಗೆ ಇಷ್ಟು ರೈಡೂ ಮಾಡಿರಲಿಲ್ಲ ನಾನು. ಫೈನಲಿ ನಾವು ಲಾ ಯೂನಿವರ್ಸಿಟಿ ಹತ್ರ ಇದ್ದೇವೆ. ಮನೆ ರೀಚ್ ಆಗ್ತದೆ, ಒಂದು 5 minutes ಆಗೈತೆ. ಫುಲ್ ಬಿಸಿಲೈತೆ, ಒಂಥರ ಖುಷಿ ಆಗತೈತಿ. ಮಳೆ ಒಳಗೆ ರೈಡ್ ಮಾಡಿ ಕೈಯೆಲ್ಲ ತಂಪಾಗ್ಬಿಟ್ಟು ಜುಮ್ ಹಿಡಿದ್ಬಿಟ್ಟು ಅಪ್ಪ ಸಾಕಾಗ್ಬಿಟ್ಟು.
ಜಸ್ಟ್ ನಾವು ಮನೆ ರೀಚ್ ಆದ್ವಿ. ಇವತ್ತು ರೈಡ್ ಮಾತ್ರ ಭಾಳ ಅಂದ್ರೆ ಭಾಳ ತ್ರಾಸಿತ್ತಪ್ಪ ಯಪ್ಪ. ಧಾರವಾಡ ಮಾರ್ಕೆಟಿಂದ ಜಸ್ಟ್ ಮನೆಗೆ ಬಂದೆ. ಸಾಕು ಹೋಗಿತ್ತು, ಸಿಕ್ಕಾಪಟ್ಟೆ ಮಳೆ. ಗಾಡಿ ಹೊಡಿಬೇಕಂದ್ರೆ ಕಷ್ಟ ಆಗಿರುತ್ತೆ. ಲೆನ್ಸ್ ಮೇಲೆ ಕಂಟಿನ್ಯೂಸ್ ನೀರು, ಕೈ ಎಲ್ಲ ಜುಮ್ ಆಗಿ ಹೋಗ್ಬಿಟ್ಟಿತ್ತು. ಏನು ಮಾಡೋದು, ಎಷ್ಟು ಮನೆಗೆ ಬಂದೆ, ಎಷ್ಟು ಮಾಡೋದು. ಸ್ವಲ್ಪ ತಲೆ ನೋಯ್ತಾ ಇದೆ ಸಿಕ್ಕಾಪಟ್ಟೆ. ಮಾತ್ರ ಸ್ವಲ್ಪ ತಲೆ ನೋಯ್ತೈತೆ, ರೆಸ್ಟ್ ಮಾಡಕತ್ತಿದ್ದೆ, ಟೈಮ್ ಆಗಿ ಹೋಗೈತೆ. ಸೊ ದ್ಯಾಟ್ ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.